me, forever on fire. ಇನ್ನೊಂದು ಕಡೆ ವಿಪಕ್ಷಗಳ ಸುಳ್ಳುಗಳನ್ನು ಎದುರಿಸುವಂಥ ಶಕ್ತಿ ನನಗಿದೆ. ಮುಡ ಆರೋಪ ಮಾಡಿದ್ದು ಬಿಜೆಪಿಯವರು ಮಾಡಿದ್ದಾರಲ್ಲ, ಈ ಬಿಜೆಪಿಯವರದ್ದೇ ಭ್ರಷ್ಟ ಸರ್ಕಾರ ಆಗಿತ್ತು. ಆಗ ಮೈಸೂರಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ವಾಗ್ದಾಳಿ ಮಾಡಿದ್ದಾರೆ. ಬಿಜೆಪಿ ಮತ್ತು JDSನವರು ಇಬ್ಬರೂ ಸೇರಿಕೊಂಡು ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಸರ್ಕಾರವನ್ನು ಅಸ್ಥಿರ ಮಾಡುವಂಥ ಒಂದು ಪ್ರಯತ್ನವನ್ನು ಇವರು ನಡೆಸ್ತಾ ಇದ್ದಾರೆ. ಇಲ್ಲಿ ಇವರ ಸುಳ್ಳುಗಳಿಂದ, ಇವು ಸುಳ್ಳು ಕೇಳ್ಕೊಂಡು ಸರ್ಕಾರ ಅಸ್ಥಿರ ಆಗಿಬಿಡುತ್ತಾ? ಸಾಧ್ಯನೇ ಇಲ್ಲ ಅದು. ಇಂಥವರು ಹೇಳುವಂಥ ಸುಳ್ಳುಗಳಿಂದ ಯಾವುದೇ ಕಾರಣಕ್ಕೂ ಸರ್ಕಾರ ಅಸ್ಥಿರ ಆಗಲ್ಲ. ಇವರು ಸುಳ್ಳನ್ನು ಜನ ನಂಬ್ತಾರೇನ್ರಿ ಅಂಥೇಳಿ ಮುಖ್ಯಮಂತ್ರಿಗಳು ಒಂದು ಕಡೆ ಆಕ್ರೋಶವನ್ನು ಹೊರಹಾಕಿದ್ದಾರೆ. BJP ಸರ್ಕಾರ ಇದ್ದಾಗ ಕಾನೂನು ರೀತಿಯೇ ಇವ್ರದ್ದೇ ಸರ್ಕಾರ ಇದ್ದಿದ್ದು, ಲಾ ಪ್ರಕಾರನೇ, ನಿಯಮದ ಪ್ರಕಾರನೇ ಬದಲಿ ನಿವೇಶನಗಳು ಕೊಟ್ಟಿದ್ದಾರೆ. ಸೈಟ್ ಪಡೀಬೇಕು ಅಂತ ಉದ್ದೇಶ ಏನಾದರೂ ಇದ್ದಿದ್ದರೆ ನಾನು ಮುಖ್ಯಮಂತ್ರಿ ಆಗಿದ್ನಲ್ರಿ, ಆವಾಗಲೇ ಪಡ್ಕೊಳ್ತಾ ಇದ್ದೆ. ನಾನು ಈ ಹಿಂದೆ ಕೂಡ ಮುಖ್ಯಮಂತ್ರಿ ಆಗಿದ್ದನಲ್ಲ, ನಾನು ಆವಾಗಲೇ ನಿವೇಶನ ಪಡ್ಕೊಳ್ಬಹುದಾಗಿತ್ತು. ಯಾವುದೋ ಪತ್ನಿ ಕಡೆಯಿಂದ, ಪತ್ನಿ ಸಹೋದರನ ಕಡೆ ಇಂದ ಬಂದಂಥ ಜಮೀನಿಂದ ಅದರಲ್ಲಿ ಬದಲಿ ನಿವೇಶನ ಪಡ್ಕೊಂಡು ಒಬ್ಬ CM ಆಗಿದ್ದವು ನಾನು. ನನಗೆ ಆ ಥರ ಸೈಟ್ ಬೇಕು ಅಂತ ಇದ್ದಿದ್ದರೆ ನಾನು CM ಆಗಿದ್ದಾಗೆ ಪಡ್ಕೊಳ್ತಾ ಇದ್ದೆ. BJP ಸರ್ಕಾರ ಇದ್ದಾಗೆ ಬದಲಿ ನಿವೇಶನ ಕೊಟ್ಟಿರೋದು ನನ್ನ ಮೇಲೆ ಗುಬೆ ಕೂರಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರಲ್ಲ, ಹೇಗೆ? ನಾನು ಆ ರೀತಿ ಯಾವತ್ತೂ ಮಾಡಿಲ್ಲ ಅಂತ ಹೇಳಿ CM ಸಿದ್ದರಾಮಯ್ಯ ಅವರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅದೇ ನೋಟಿಸ್ ಬಂದಿರೋದು, ಅದು ಉತ್ತರ ಕೊಟ್ಟಾಗುತ್ತೆ. ಹೊಸ ಚೀಫ್ ಸೆಕ್ರೆಟರಿ ಆದಮೇಲೆ ಅವರು ಡೆಲ್ಲಿಗೆ ಹೊಂಟೋಗಿದ್ರು ಗವರ್ನರ್. ಅವರು ಊರ್ನಿರಲಿಲ್ಲ, ಅವ್ರು ಬಂದ ಮೇಲೆ ಭೇಟಿ ಮಾಡಿದ್ದಾರೆ. ನಮ್ಮ ಕ್ಯಾಬಿನೆಟ್ ರಿಪ್ಲೈನಲ್ಲಿ, ನನ್ನ ರಿಪ್ಲೈನಲ್ಲಿ ಎಲ್ಲ ಹೇಳಿದ್ದೀವಿ. ಲೀಗಲ್ ಆಗಿರುವಾಗ ಕನ್ವಿನ್ಸ್ ಆಗಲೇಬೇಕಲ್ರಿ. ಎಲ್ಲ ಲೀಗಲ್ ಆಗಿರುವಾಗ ಕನ್ವಿನ್ಸ್ ಆಗಬೇಕಲ್ಲಪ್ಪ. ಆಶಾಭಾವನೆ ಇಲ್ಲ, ಲೀಗಲ್ ಆಗಿ ಒಪ್ಕೋತಾರೆ ಅಂತ ನನಗೆ ನಂಬಿಕೆ ಇದೆ. ಆಶಾಭಾವನೆ ಅಲ್ಲ, ಕಾನೂನು ಪ್ರಕಾರ ಕಾನೂನನ್ನು ಒಪ್ಕೊಳ್ಳ. ಬಿಕಾಸ್ ಈಸ್ ದಿ ಹೆಡ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಲ್ವಾ? ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇದೆಯಲ್ಲ, ಯಾಕೆ ಒಪ್ಕೊಳ್ಳಲ್ಲ? ಒಪ್ಕೊಳ್ತಾರೆ ಅಂತಕ್ಕಂಥ ನಂಬಿಕೆ ಇದೆ. ಅವ್ರ ಸರ್ಕಾರ ಭ್ರಷ್ಟ ಸರ್ಕಾರ, ಅವ್ರದ್ದು ಭ್ರಷ್ಟ. ಅದೇವತ್ತು ನಾನು ಎಲ್ಲ ಹೇಳ್ತೀನಿ. ಅವ್ರ ಕಾಲದಲ್ಲಿ ಏನೇನು ಹಗರಣಗಳಾಗಿದ್ದು, ಯಾವ್ಯಾವ ಸ್ಟೇಜ್ನಲ್ಲಿ ಇದ್ದಾವೆ ಹಗರಣಗಳು, ಯಾಕೆ ಇನ್ನೂ ರಾಜೀನಾಮೆ ಕೊಟ್ಟಿಲ್ಲ, ಎಲ್ಲನೂ ಎಲ್ಲ ಹೇಳ್ತೀವಿ, ಎಲ್ಲ ಬಿಚ್ತೀವಿ. ಎಲ್ಲ ಅವ್ರನ್ನೆಲ್ಲ ಸುಳ್ಳುಗಳನ್ನೆಲ್ಲ ಸುಳ್ಳು ಎದುರಿಸ್ತಕ್ಕಂಥ ಧೈರ್ಯ ಇದೆ. ಯಾವಾಗಲೂ ಸತ್ಯಕ್ಕೆ ಜಯ ಸಿಕ್ಕರು. ಸುಳ್ಳುಗಳನ್ನು ಎದುರಿಸ್ತಕ್ಕಂಥ ಧೈರ್ಯ ಯಾವಾಗಲೂ ಇದೆ ನನಗೆ. ಅವರು ನನ್ನನ್ನು ಯಾಕೆ ಟಾರ್ಗೆಟ್ ಮಾಡ್ತಾವ್ರೆ? ವೈ ದೇ ಆರ್ ಟಾರ್ಗೆಟಿಂಗ್ ಮೀ? ಇಟ್ ಇಸ್ ಈ ಸರ್ಕಾರನ ದುರ್ಬಲಗೊಳಿಸ್ಬೇಕು, ಅಸ್ಥಿರಗೊಳಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ. ಯಾಕಂತಂದರೆ ಟ್ರೈಡ್ ಆಪರೇಷನ್ ಕಮಲ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು, ಅದಾಗಲಿಲ್ಲ. ಅದಕ್ಕೆ BJPಯವರು JDSನವರು ಇಬ್ಬರು ಸೇರ್ಕೊಂಡು ಅಸ್ಥಿರಗೊಳಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾಕಂತಂದರೆ ಅವ್ರಿಗೆ ಸಿದ್ದರಾಮಯ್ಯ, ನಾನು ಬಡವ್ರ ಪರವಾಗಿ ಕೆಲಸ ಮಾಡ್ತಾ ಇದ್ದೀನಲ್ಲ, ಸುಳ್ಳು ಹೇಳ್ಕೊಂಡು ಹೋದರೆ ಯಶಸ್ಸು ಸಿಗುತ್ತಾ? ಸುಳ್ಳು ಹೇಳೋರಿಗೆ ಯಶಸ್ಸು ಸಿಗುತ್ತಾ? ಸತ್ಯಕ್ಕೆ ಯಾವಾಗಲೂ ಜಯ. ಹೇಳ್ಬಿಡ್ತೀನಿ, ಎಸ್ ಎ ಮ್ಯಾಟ್ರ್ ಆಫ್ ಫ್ಯಾಕ್ಟ್. 2014 ನಾನು ಹೆಂಡತಿ ಅರ್ಜಿ ಕೊಟ್ಟು, ನಾನು ಮೂಡೋದವ್ರಿಗೆ ಹೇಳಿದೆ, ನಾನು ಚೀಫ್ ಮಿನಿಸ್ಟರ್ ಆಗಿರೋವರೆಗೂ ಬದಲಿ ಸೈಟ್ ಕೊಡಕೂಡದು ಅಂತ ಹೇಳ್ಬಿಟ್ಟು ಅರ್ಬನ್ ಡೆವಲಪ್ಮೆಂಟ್ ಈ ಥರ ಅರ್ಜಿ ಕೊಟ್ಟಿದ್ದಾರೆ. ನಾನು ಹೇಳಿದೆ, ನಾನು ಚೀಫ್ ಮಿನಿಸ್ಟರ್ ಆಗೋವರೆಗೂ ಒಂದು ಗುಂಟೆನೂ ಕೂಡ ಕೊಡಕೂಡದು. ನಾನು ಕೊಟ್ಟಿದ್ದೀನಿ. ಆಗ 2014 ನಾನೇ ಕೊಟ್ಬಿಡ್ಬೋದಾಗಿತ್ತಲ್ಲ. ಹಾಗಾದ್ರೆ 2021 ಮತ್ತೆ ಅರ್ಜಿ ಕೊಡ್ತಾಳೆ ನನ್ನ ಹೆಂಡತಿ. BJP ಸರ್ಕಾರ ಇರೋದು ಆಗ. ನಾನು ಹೆಂಗೆ ಪ್ರಭಾವ ಬೀರ್ತಿದ್ದೆ? ಪ್ರಭಾವ ಬೀರ್ಬೋದಾಗಿತ್ತು.